ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. 3 ಡೇಸಿಂದ ಏನೂ ವಿಡಿಯೋ ಮಾಡಿಲ್ಲ. ನೈಟ್ ಡ್ಯೂಟಿ ಇತ್ತು, ತುಂಬ ಬ್ಯುಸಿ ಇತ್ತು. ಇವಾಗ ಬಂದು ಇವತ್ತು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಾ, ನನ್ನ ಮಗಳು ನನಗೋಸ್ಕರನೇ ಕಾಯ್ತಾ ಇರ್ತಾಳೆ ನೈಟ್ ಡ್ಯೂಟಿಯಿಂದ ಬರೋದಕ್ಕೆ. ಬೇರೆ ಕ್ರೀಮ್ ತರೋದು. ಅವಳು ಇವಾಗ ಸ್ಕೂಲ್ಗೆ ಹೋಗಬೇಕು. ನೋಡಿ ಟೈಮು 8:30 ಅವಳಿಗೆ 8:40 ಆಟೋ ಬರುತ್ತೆ. ಆಟೋಗೆ ಕಳಿಸ್ತೀವಿ, ಏಕೆಂದರೆ ನಾನು ಇರೋದಿಲ್ಲ ಅಲ್ವಾ. ನಮಗೆ ಸ್ಕೂಲು ಸ್ವಲ್ಪ ದೂರ ಆಗುತ್ತೆ, ಅದಕ್ಕೆ ಆಟೋಗೆ ಹೋಗಿ ಬರ್ತಾಳೆ. ಅವ್ರು ಶಾರ್ಪ್ 8:45 ಬಂದುಬಿಡುತ್ತೆ ಆಟೋ. ಇವಾಗ ಅವಳಿಗೆ ರೆಡಿ ಮಾಡಿ ಕಳಿಸ್ಬೇಕು. ನಾನು ಬರೋದ್ರೊಳಗಡೆ ನಮ್ಮ ಹಸ್ಬೆಂಡು ಅವಳಿಗೆ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸಿ ರೆಡಿ ಮಾಡಿರ್ತಾರೆ. ಇಲ್ಲ ನಾನು ಮುಂಚೆನೇ ಬರೋದು ಲೇಟ್ ಆಗುತ್ತೆ, ಇವತ್ತು ಹ್ಯಾಂಡ್ ಓವರ್ ಎಲ್ಲ ಕೊಟ್ಟು ಬರೋದು ಅಂತ ಏನಾದರೂ ಹೇಳಿದ್ರೆ ಪಾಪ ಅವರೇ ಯೂನಿಫಾರ್ಮ್ ಎಲ್ಲ ಹಾಕಿ ರೆಡಿ ಮಾಡಿಸಿ ನಮ್ಮ ಓನರ್ ಹತ್ರ ಬಿಟ್ಟೋಗಿರ್ತಾರೆ. ಅವರೇ ಆಟೋಗೆ ಕಳಿಸ್ತಾರೆ. ನೋಡಿ, ಇವಳು ದೊಡ್ಡ ಕಿತಾಪತಿ. ರೆಡಿ ಮಾಡೋಕ್ಕೆ ಅರ್ಧ ಟೈಮ್ ವೇಸ್ಟ್ ಮಾಡ್ತಾಳೆ. ಆಟೋದವರು ಬಂದುಬಿಡ್ತಾರೆ. ಇಲ್ಲಿ ಮಾಡ್ಬೋದು ಇಲ್ಲ ಅಂತ. ನಮ್ಮ ಹಸ್ಬೆಂಡೇ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿರ್ತಾರೆ. ಅವ್ರಿಗೆ ಒಂದು ಬಿಗ್ ಥ್ಯಾಂಕ್ಸ್. ಯಾಕೆಂದರೆ ಥ್ಯಾಂಕ್ಸ್ ಹೇಳೋಷ್ಟಿಲ್ಲ, ಯಾವಾಗಲೂ ಮಾಡ್ತಾರೆ ಅವರು ನಮಗೋಸ್ಕರ. ನಾವು ಅವ್ರಿಗೋಸ್ಕರ, ಅವರು ನಮಗೋಸ್ಕರ ಇರೋದೇ ಅಲ್ವಾ ಲೈಫು. ಸೊ ಬನ್ನಿ, ಇವಳನ್ನ ಕಳಿಸ್ಬಿಟ್ಟು ಬರೋಣ. ಹಾಯ್, ನಮ್ಮಮ್ಮ ನೋಡಿ ಎಷ್ಟು ಇದಾಗಲ್ಲ. ನಡಿ, ನಾನು ಸ್ಕೂಲಿಗೆ ಹೋಗೋ ಟೈಮ್ ಐತೆ. ನಾನು ಹೋಗ್ತಾ ಇದ್ದೀನಿ. ಬಾಯ್ ಬಾಯ್. ಅದೇ ನಾನು ಸ್ಕೂಲ್ ಬ್ಯಾಗ್ ತಗೋಬೇಕು, ಮರ್ತೋಗ್ತೀನಿ. ಕೊಡು ಬ್ಯಾಗ್, ನಾನು ಹಾಕ್ತೀನಿ. ಕೊಡು. ಅವ್ನು ಬರಬೇಕಾ? ಬಾಯ್ ಪರಿಮಾ, ಬಾಯ್ ಮಾಡು. ಫ್ರೆಶ್ ಅಪ್ ಆಗಿ ಬಂದೆ ನಾನು ಇವಾಗ ಏನು ಮೇಕಪ್ಪು ಗೀಕಪ್ಪು ಏನು ಮಾಡ್ಕೊಳ್ಳಲ್ಲ ನಾನು, ಯಾಕೆಂದರೆ ತಿಂದು ಮಲ್ಗೋದಷ್ಟೇ. ಮನೆ ತೋರಿಸಿದ್ನಲ್ವಾ, ಮನೆ ಏನು ಇವಾಗ ಕ್ಲೀನ್ ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಅಷ್ಟು ಎನರ್ಜಿನೂ ನನಗಿಲ್ಲ. ಫುಲ್ಲು ಟೈರ್ಡಾಗಿ ಹೋಗ್ಬಿಡುತ್ತೆ. ನಿದ್ದೆ ಮಾಡಿ ಎದ್ದು ಸ್ವಲ್ಪ ಸ್ಟಾಮಿನಾ ತೊಗೊಂಡು ಆಮೇಲೆ ಮಾಡ್ತೀನಿ. ಜಸ್ಟ್ ಫೇಸ್ ವಾಶ್ ಮಾಡಿದ್ನಲ್ವ, ಅದಕ್ಕೆ ಅಂತ ಲೈಟಾಗಿ ಮಾಯ್ಶ್ಚರೈಸರ್ ಹಾಕ್ಕೊಂಡಿದ್ದೆ. ನಾನು ಹಾಕಿದ್ದು ನನ್ನ ಮಗಳದ್ದು. ನಂದು ಮಾಯ್ಶ್ಚರೈಸರ್ ಖಾಲಿ ಆಗಿದೆ, ಸೊ ನಾನು ಹಿಮಾಲಯ ಬೇಬಿ ಮಾಯ್ಶ್ಚರೈಸರ್ ಹಾಕ್ಕೊಂಡೆ. ಹಾಗೆ ನಮ್ಮ ಹಸ್ಬೆಂಡು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿ ಒಂದು ಲೋಡ್ ಇಟ್ಟಿದ್ದಾರೆ. ಬನ್ನಿ ಒಣಾಕ್ಬಿಟ್ಟು ಬಂದು ತಿಂಡಿ ತಿಂದು ಮಲ್ಕೊಳ್ಳೋಣ. ಫ್ರೆಶ್ ಅಪ್ ಆಗಿ ಮಲ್ಕೊಳ್ಳೋಣ ಅಂದ್ಕೊಂಡೆ. ಬಟ್ಟೆ ವಾಶ್ ಮಾಡಿ ಮಿಷನ್ಗೆ ಹಾಕಿದ್ದೆ. ಬಟ್ಟೆ ಒಣಾಕೋಣ ಅಂತ ಮೇಲೆ ಹೋಗ್ತಿದ್ದೆ. ಅವಾಗ ಅಕ್ಕನೂ ಬಂದರು. ಅಕ್ಕ ದೊಡ್ಡ ಹಲಸಿನ ಹಣ್ಣು ತಗೊಂಡು ಬಂದಿದ್ರು, ಕುಯ್ಯೋಣಕ್ಕ ಅಂತ ಅಂದರು. ಇಬ್ಬರು ಡಿಸೈಡ್ ಮಾಡಿ ಕುಯ್ಯೋಕ್ಕೆ ಅಂತ ಕುತ್ಕೊಂಡ್ವಿ. ನೋಡಿ ನಾವು ಇಬ್ಬರು ಎಷ್ಟು ಕಷ್ಟಪಡ್ತೀವಿ ಅಂತ, ಏಕೆಂದರೆ ಇದೊಂದು ದೊಡ್ಡ ಹಲಸಿನ ಹಣ್ಣು. ಇಬ್ಬರು ಸೇರಿಕೊಂಡು, ಏಕೆಂದರೆ ನೋಡಿ ಫ್ರೆಂಡ್ಸ್, ಎಷ್ಟು ತೊಳೆ ಇತ್ತು. ಅರ್ಧ ಹಂಗೆ ಇಟ್ಬಿಡು. ಅದು ಹೋಗಿ ಇಲ್ಲಿ ಅಕ್ಕ ಈ ಕಡೆ ಬಿಡು. ಈ ಕಡೆ ಆ ಕಡೆ 2 ಕಡೆ ಹೋಗಿ. ಇಲ್ಲ ಇಲ್ಲಿ ಮಾವು ಎಣ್ಣೆ ಹಚ್ಚಿಂಗ್ ಅನ್ನ ಎಲ್ಲ ಹಲಸಿನ ಹಣ್ಣಲ್ಲಿ ಅಂಟಿರುತ್ತೆ. ಅದು ನಮ್ಮ ಕೈಗೆ ಅಂಟ್ಕೋಬಾರ್ದು ಅಂತಂದರೆ ಹಲಸಿನ ಹಣ್ಣು ಕುಯ್ಯುವಾಗ ನಾವು ಎಣ್ಣೆ ಯೂಸ್ ಮಾಡಬೇಕು. ನಮ್ಮ ಸೈಡು ಹರಳೆಣ್ಣೆ ಇಲ್ಲ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾರೆ ಲೈಟಾಗಿ. ನೀವು ಯಾವುದನ್ನಾದರೂ ಯೂಸ್ ಮಾಡ್ಬೋದು. ಈ ಹಲಸಿನ ತೊಳೆ ಬಿಡಿಸಿ ಇಡೋದಕ್ಕೇ ನಮಗೆ 20 ಮಿನಿಟ್ಸ್ ಆಯಿತು. ಇಬ್ಬರು ಸೇರ್ಕೊಂಡು ಬಿಡಿಸ್ತಾಯಿದ್ವಿ. ಹಂಗೆ
ಸ್ವಲ್ಪ ಚಿಟ್ ಚಾಟ್ ಮಾಡ್ತಾಯಿದ್ವಿ. ಲೇಡೀಸು ಒಂದು ಸೈಡ್ ಸೇರಿಕೊಂಡ್ರೆ ಗೊತ್ತಲ್ವ, ಸೈಲೆಂಟಾಗಿ ಯಾವ ಕೆಲಸನೂ ಆಗೋದಿಲ್ಲ. ಹಾಗೆ ನಾವಿಬ್ಬರು ಅದು ಇದು ಅಂತ ಡಿಸ್ಕಷನ್ ಮಾಡ್ಕೊಂಡು ಅಕ್ಕ ಹಲ್ಸಿನ ಹಣ್ಣು ಬಗ್ಗೆ ಸ್ಟೋರಿ ಹೇಳ್ತಾಯಿದ್ರು. ಯಾರು ಹಲ್ಸಿನ ಹಣ್ಣು ತೊಗೊಂಡು ಬಂದಿದ್ದು, ಏನು ಮಾಡಿದ್ರು, ಎಲ್ಲಿಂದ ಅಂತ. ಅಕ್ಕವರ ಅಣ್ಣನ ಮನೆಯಿಂದ ತೊಗೊಂಡು ಬಂದಿದ್ದು ದೊಡ್ಡ ಹಲ್ಸಿನ ಹಣ್ಣು. ಸ್ವಲ್ಪ ಏಟಾಗಿತ್ತು ಇದು, ಕೆಡವೋಗಾನೆ ಬೀಳಿಸಿದ್ರಲ್ವ, ಅದು ಸ್ವಲ್ಪ ಏಟಾಗಿತ್ತು. ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ಕರ್ಗೋಗುತ್ತೆ ಅಂತ ಇವತ್ತೇ ಕೊಯ್ದ್ವಿ. ಆದರೂ ನಾಟ್ ಬ್ಯಾಡ್, ಟೇಸ್ಟ್ ಚೆನ್ನಾಗೇ ಇತ್ತು. ಇಲ್ಲಾಂದಿದ್ರೆ ಹಾಳಾಗೋಗುತ್ತೆ ಅಂತ ಒಂದು ಸೈಡ್ ಸ್ವಲ್ಪ ಕರ್ಗೋಗಿತ್ತು. ಅದನ್ನು ಕಟ್ ಮಾಡಿ ತೆಗೆದ್ಬಿಟ್ಟು ತೊಳೆಗಳನ್ನೆಲ್ಲ ಬಿಡಿಸಿದ್ವಿ. ಹಂಗೆ ಅಲ್ಲೇ ಇಬ್ಬರೂ ಸ್ವಲ್ಪ ತಿಂದ್ವಲ್ಲ, ಅದು ಬೀಜ ಇತ್ತು, ಅದನ್ನು ಸುಡಬೇಕು ಅಂತ ಹೇಳ್ತಾಯಿದ್ರು. ಊರಲ್ಲಿ ಆದರೆ ಹಳ್ಳಿಗಳಲ್ಲಿ ಒಲೆ ಇರುತ್ತಲ್ವ, ಒಲೆಯಲ್ಲಿ ಕೆಂಡದಲ್ಲಿ ಹಾಕಿ ಸುಟ್ಕೊಂಡು ತಿಂತಾರೆ. ಇವಾಗ ನಾವು ಸಿಟಿಲಿರೋದ್ರಿಂದ ಕೆಂಡ ಇಲ್ಲಿಂದ ತರೋದು, ನಮಗೆ ಅದೇನು ಪ್ರಾಬ್ಲಮ್ ಇಲ್ಲ. ಯಾಕೆಂದರೆ ಇಲ್ಲಿ ಬಾಯ್ಲರ್ ಇದೆ, ಅಲ್ಲಿ ಅವರು ದಿನ ನೀರು ಕಾಯಿಸ್ಕೊಳ್ಳೋಕ್ಕೆ ಕೆಂಡ ಮಾಡಿರ್ತಾರಲ್ಲ, ಅಲ್ಲಿ ನಾವು ಅದನ್ನು ಹಾಕ್ತೀವಿ. ಈ ಹಲ್ಸಿನ ಹಣ್ಣು ಕಟ್ ಮಾಡಿದ್ಮೇಲೆ ಬನ್ನಿ ತೋರಿಸ್ತೀನಿ ಎಲ್ಲಿ ಅವರು ಹಲ್ಸಿನ ಬೀಜ ಸುಡ್ತಾರೆ ಅಂತ. ಮೊನ್ನೆ ನಾವು ಕುಯ್ದಿದ್ದು ಚೆನ್ನಾಗಿರ್ಲಿಲ್ಲ, ಅದಷ್ಟು ಸಣ್ಣದು. ಅದು ತಿನ್ನಕ್ ಚೆನ್ನಾಗಿ ನಾರು, ಅದಕ್ಕ ಇದು ಕೊಬ್ಬರಿ ತರ ಐತಲ್ಲ, ತಿನ್ನಕ್ ಚೆನ್ನಾಗಿರುತ್ತೆ. ನಾನು ಹರಿ ನೀವೆಲ್ಲರೂ ಸೇರ್ಕೊಂಡು ಕೊಯ್ದಿದ್ದ ಅಶೋಕ್ ಅಂಕಲ್ ಕೆಲಸ, ನಮ್ದೆಲ್ಲ ಕುಯ್ಯೋದಿಲ್ಲ. ಅದು ಏನು ವಿಪರೀತ ರೇಟ್ಗಳು ಹೇಳ್ತಾರಲ್ಲಕ್ಕ, ಅವರು ಕಂಪ್ನಿಲಿ ತರಿಸಿ ಕುಯ್ದಿದ್ರಂತೆ. ಕಂಪ್ನಿಲೇ ಎಲ್ಲ ಹುಡುಗರು ಅಲ್ಲೇ ಕುಯ್ಕೊಂಡು ತಿಂದಾರೆ. ಎಲ್ಲರೂ ತಿನ್ನುವಾಗ ತುಂಬ ಚೆನ್ನಾಗಿತ್ತಂತೆ ಟೇಸ್ಟು. ಅದಕ್ಕೆ ನಮ್ಮನೇಳು ಹಲ್ಸಿನ ಹಣ್ಣು ಅಂತಿರ್ತಾಳೆ ಅಂತ ಅವನಿಗೆ ಹೇಳ್ಬಿಟ್ಟು ದುಡ್ಡು ಕೊಟ್ಟು ತರಿಸ್ಕೊಂಡವ್ರೆ. ತಂದಿಲ್ಲಿ ಕುಯ್ದ್ರೆ ಅಲ್ಲಿ ತುಂಬ ಚೆನ್ನಾಗಿತ್ತು, ಮೈ ತುಂಬ ತೊಳೆ ಇದ್ದಿದ್ದೆ ಇಷ್ಟು ಹಣ್ಣು, ಅಷ್ಟೊಂದಿತ್ತು. ಆದರೆ ಅದೇ ಇನ್ನೂ ಸ್ವಲ್ಪ ಬಲ್ತಿಲ್ದಾಗೇನೆ ಇದು ಮಾಡ್ಯಾರೆ ಅವರು. ಅವ್ರಿಗೆ ಕಂಪ್ನಿಗೆ ತಂದು ಕೊಟ್ಟಿದ್ದು ಚೆನ್ನಾಗಿ ಬಲ್ತಿತ್ತಂತೆ. ಹುಡುಗರೆಲ್ಲ ಕುಯ್ಕೊಂಡು ತಿಂದವ್ರ. ಅದು ಇನ್ನೊಂದು ದಿನ ಇಕ್ಬೇಕಾಗಿತ್ತು, ತಂದಿದ ತಕ್ಷಣ ಕೊಯ್ದಾಕೋರ. ತಂದಿದ ತಕ್ಷಣ ಕುಯ್ದಿಲ್ಲ, 3 ದಿನ ಆದ್ಮೇಲೆ ಕುಯ್ದಿದ್ದು. ಕಾಯಿನೂ ಅಷ್ಟೇ, ತುಂಬ ಬಲ್ತ್ ಮೇಲೆ ಇಳಿಸಿದ್ರೇ ಚೆನ್ನಾಗಿ ಇಷ್ಟು ಮಾತ್ರ ಇರುತ್ತೆ. ಇಲ್ಲಾಂದಿದ್ರೆ ಇದು ಬಿದ್ದಿರೋ ಏಟಿಗೆ ಅದು ಬಲ್ತಿಲ್ಲ ಅಂದಿದ್ರೆ ಯಾವಾಗಲೂ ಕೊಳ್ತೋಗಿರೋದು. ಹಲಸಿನನ್ನೆಲ್ಲ ಕಟ್ ಮಾಡಿ ಆದಮೇಲೆ ಮೇಲೆ ಬಟ್ಟೆ ಒಣಕೋಣ ಅಂತ ಬಂದೆ. ತುಂಬ ಬಟ್ಟೆಗಳಿದ್ವು ಇವತ್ತು. ಎಲ್ಲವನ್ನೂ ಒಣ ಹಾಕ್ಬಿಟ್ಟು ಒಂದು ಕಡೆಯಿಂದ ಹೋದ್ವಿ. ಬೇಗ ಬಟ್ಟೆ ಬಿಸಿಲಲ್ಲಿ ಒಣಗಿಸ್ಬೇಕು ಬಟ್ಟೆನ, ಆವಾಗ ಅದು ಚೆನ್ನಾಗಿ ಡ್ರೈ ಆಗುತ್ತೆ. ಇಲ್ಲಾಂದರೆ ಕೆಲವೊಬ್ಬರಿಗೆ ನೀಟಾಗಿ ಬಟ್ಟೆ ಡ್ರೈ ಆಗಿಲ್ಲ ಅಂದರೆ ಬಿಸಿಲಲ್ಲಿ ಒಣಗಿಸ್ದಿರೋ ಬಟ್ಟೆನ ಹಾಕ್ಕೊಂಡ್ರೆ ಅಲರ್ಜಿನೂ ಆಗುತ್ತೆ. ಸೊ ಆದಷ್ಟು ಬಟ್ಟೆನ ಬಿಸಿಲಲ್ಲೇ ಒಣ ಹಾಕಿ. ಹಾಗೆ ಏನಂದರೆ ಹೊಸ ಬಟ್ಟೆಗಳು ಕಲ್ಲರ್ ಶೇಡ್ ಆಗೋ ಬಟ್ಟೆಗಳಾದರೆ ನೀವು ಅದನ್ನು ಉಲ್ಟಾ ಮಾಡಿ ಒಣ ಹಾಕಬೇಕು, ಆವಾಗ ಬಟ್ಟೆ ಹಾಳಾಗೋದಿಲ್ಲ ಬೇಗ. ಹಾಗೆ ನೋಡಿ, ಇಲ್ಲಿ ಬಾಯ್ಲರಲ್ಲಿ ಕೆಂಡ ಇತ್ತಲ್ವ, ಅಲ್ಲಿ ಹಲ್ಸಿನ ಬೀಜ ಸುಡ್ತಾಯಿದ್ರು ಅಕ್ಕ. ನಾನು ಅದನ್ನು ವೀಡಿಯೋ ಮಾಡ್ಕೊತಾ ಇದ್ದೆ. ನೋಡಿ ಸುಟ್ಬಿಟ್ಟು ಕೊಟ್ಟರು. ಈ ಥರ ಸುಟ್ಟಾಗ ಈ ಥರ ಆಗುತ್ತೆ. ಆಮೇಲೆ ಇದು ಸಿಪ್ಪೆ ತೆಗೆದು ಅದರೊಳಗಡೆ ಇರೋದನ್ನು ತಿನ್ನಬೇಕು. ಹಳ್ಳಿ ಸೈಡ್ ಇರೋರಿಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ, ಏನೋ ಇವಳು ಸ್ಪೆಷಲ್ಲಾಗಿ ಹೇಳ್ತಾ ಇದ್ದಾಳೆ ಅಂತೆಲ್ಲ. ಗೊತ್ತಿಲ್ಲದಿರೋರು ನೋಡಿ, ಹಲ್ಸಿನ ಬೀಜನ ಯೂಸ್ ಮಾಡದೇ ಇರೋರು ಇದ್ದಾರೆ. ಹಣ್ಣು ತಿಂದ್ಬಿಟ್ಟು ಬೀಜ ಬಿಸಾಕೋರು. ಬಟ್ ಬಿಸಾಕೋ ಅಂಥದ್ದೇನಿಲ್ಲ. ಮತ್ತು ಹಲ್ಸಿನ ಹಣ್ಣು ಕಟ್ ಮಾಡಿ ಅದು ದಿಂಡೆಲ್ಲ ಉಳಿದಿತ್ತಲ್ಲ, ಅದನ್ನೆಲ್ಲ ನಾವು ಕಟ್ ಮಾಡಿ ನಮ್ಮ ಮನೆ ಎದುರುಗಡೆ ಹಸುಗಳಿದ್ದಾವೆ, ಅದಕ್ಕೆ ತಗೊಂಡೋಗಿ ಹಾಕ್ಬಿಟ್ಟು ಬಂದರು. ಯಾವುದೂ ವೇಸ್ಟ್ ಆಗೋದಿಲ್ಲ. ಪ್ರಕೃತಿಯಿಂದ ಬರೋ ವಸ್ತು ಯಾವುದೂ ವೇಸ್ಟ್ ಆಗೋಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲದೂ ಒಬ್ಬರಲ್ಲ ಒಬ್ಬರಿಗೆ ಒಂದಕ್ಕಲ್ಲ ಒಂದಕ್ಕೆ ಯೂಸ್ ಆಗುತ್ತೆ. ಹಾಗೆ ನಾವಿಬ್ಬರು ಮಾತಾಡಿಕೊಂಡು ಇದು ಸುಟ್ಕೊಂಡು ತಿಂದ್ವಿ. ನೋಡಿ ಫುಲ್ಲು ಸಿಪ್ಪೆ ಬಿಡಿಸಿದ್ರೆ ಎಷ್ಟು ಚೆನ್ನಾಗಿ ಇತ್ತು. ಇನ್ನೊಂದು ಸ್ವಲ್ಪ ಸುಟ್ಕೊಂಡು ತಿನ್ನಬೇಕಂತ ಅಂದ್ಕೊಂಡ್ವಿ. ನಿದ್ದೆ ಬರ್ತಿತ್ತು, ಸಾಕು ಇವತ್ತಿಗೆ ಅಂತ ಸ್ವಲ್ಪ ಸುಟ್ಕೊಂಡು ತಿಂದು ಬಂದೆ ನಾನು ಕೆಳಗಡೆ. ಅಕ್ಕ ನನಗೂ ಹಲ್ಸಿನ ಹಣ್ಣು ಕೊಟ್ಟರು, ಎತ್ಕೊಂಡು ಬಂದೆ. ಮೇಲೆ ಹೋಗಿ ಹಲ್ಸಿನ ಹಣ್ಣು ಕುಯ್ದುಬಿಟ್ಟು ಬಟ್ಟೆ ಒಣಕೋಣ ಅಂತ ಹೋಗಿದ್ದು. ನಮ್ಮ ಅಕ್ಕ, ಓನರ್ ಅಕ್ಕ, ನನ್ನ ಅಕ್ಕ ಅಂತೀನಿ ಅವ್ರಿಗೆ, ನಮ್ಮ ಸೌಮ್ಯಕ್ಕ ಹಲ್ಸಿನ ಹಣ್ಣು ಕುಯ್ಯೋಣ ಅಕ್ಕ ಅಂದರು. ಕೂತ್ಕೊಂಡು ಇಬ್ಬರು ಸೇರ್ಕೊಂಡು ಕುಯ್ದು ಬಟ್ಟೆ ಒಣಾಕಿ ಹಲ್ಸಿನ ಹಣ್ಣು ಕೊಟ್ಟಿದ್ದಾರೆ, ತೊಗೊಂಡು ಬಂದೆ. ತಿಂಡಿ ತಿಂದ್ಬಿಟ್ಟು ಮಲ್ಕೋಬೇಕಷ್ಟೆ. ಕಿಚನ್ ಏನೂ ಕ್ಲೀನ್ ಮಾಡಿಲ್ಲ, ಯಾರು ಏನು ಅನ್ಕೋಬೇಡಿ. ನೋಡಿ ನಮ್ಮ ಹಸ್ಬೆಂಡು ಎಷ್ಟು ಚೆನ್ನಾಗಿ ನನಗೋಸ್ಕರ ಪ್ರೀತಿಯಿಂದ ಪಲಾವ್ ಮಾಡಿದ್ದಾರೆ. ನಾಟ್ ಬ್ಯಾಡ್, ಚೆನ್ನಾಗಿ ಮಾಡಿದ್ದಾರೆ.
ಎಲ್ರಿಗೂ ಬಾಯ್ ಬಾಯ್, ಟಾಟಾ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು.